ದರ್ಶನ್ ಹಾಗೂ ಸುದೀಪ್ ನಡುವಿನ ಜಟಾಪಟಿ ಮುಗಿಯುವ ಲಕ್ಷಣ ಕಂಡು ಬರ್ತಾ ಇಲ್ಲ. ದರ್ಶನ್ ಹಾಗೂ ಸುದೀಪ್ ನಡುವಿನ ಜಟಾಪಟಿ ಮುಗಿಯೋ ಲಕ್ಷಣನೇ ಕಾಣ್ತಾ ಇಲ್ಲ. ದಚ್ಚು ಟ್ವೀಟ್ಗೆ ಹುಬ್ಬಳ್ಳಿಯಲ್ಲಿ ಟಾಂಗ್ ಕೊಟ್ಟಿರುವ ಕಿಚ್ಚ ಸುದೀಪ್, ಐ ವುಡ್ ರೆಸ್ಪೆಕ್ಟ್ ಯು ಇಫ್ ಯು ರೆಸ್ಪೆಕ್ಟ್ ಮೀ ಅಂತ ಒಂದೇ ಸಾಲಿನ ಉತ್ತರವನ್ನು ನೀಡಿ ಅಲ್ಲಿಂದ ತೆರಳಿದ್ದಾರೆ. ಹೆಬ್ಬುಲಿ ಯಶಸ್ಸಿನ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ನಡೆಸ್ತಾ ಇರುವ ಸುದೀಪ್, ನಟ ದರ್ಶನ್ ಹೇಳಿಕೆ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮೌನ ಮುರಿದಿದ್ದಾರೆ. ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಖಾರವಾಗಿ ಉತ್ತರಿಸಿರುವ ಸುದೀಪ್ ಕೋಪದಲ್ಲಿಯೇ ಹೋಟೆಲ್ನಿಂದ ಹೊರ ನಡೆದಿದ್ದಾರೆ. I would respect you if you would respect me. Thanks. I would respect you if you would respect me. Thanks. I would respect you if you would respect me. Thanks. I would respect you if you would respect me. Thanks. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀಧರ್ ಅವರಿಂದ. ಶ್ರೀಧರ್, ಯಾಕೋ ಸುದೀಪ್ ಮತ್ತು ದರ್ಶನ್ ದಿನೇ ದಿನೇ ಈ ಒಂದು ಮಾತಿನ ವಾಕ್ಸಮರ ಹೆಚ್ಚಾಗ್ತಾನೆ ಇದೆಯಾ ಅಂತ. ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಸುದೀಪ್ ಇವತ್ತು ಮತ್ತೆ ಮೌನ ಮುರಿದಿದ್ದಾರೆ. ಇದಕ್ಕೆ ಮತ್ತೆ ಏನಾದರೂ ಸುದೀಪ್ ದರ್ಶನ್ ಟಾಂಗ್ ಕೊಡೋದು ಹೀಗೆ ಮುಂದುವರಿಯುತ್ತಾ ಅಂತ? ಹೌದು ಅರವಿಂದ್, ಈಗ ಹೆಬ್ಬುಲಿ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕೋಟಿ ಕೋಟಿ ಕಮಾಯಿ ಮಾಡ್ತಾ ಇದೆ. ಆ ವಿಚಾರವಾಗಿ ರಾಜ್ಯಾದ್ಯಂತ ಅವರು ಒಂದಷ್ಟು ಜಿಲ್ಲೆಗಳನ್ನ ನೋಟ್ ಮಾಡ್ಕೊಂಡಿದ್ದಾರೆ. ಆ ಜಿಲ್ಲೆಗೆ ಹೆಬ್ಬುಲಿ ವಿಜಯಾತ್ರೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಈ ಸುದೀಪ್ ಅವರು ಟ್ವೀಟ್ ಮಾಡಿದಕ್ಕೆ ದರ್ಶನ್ ಟ್ವೀಟ್ ಮಾಡಿದಕ್ಕೆ ಸುದೀಪ್ ಅವ್ರು ಯಾವ ಪ್ರತಿಕ್ರಿಯೆ ಕೊಡ್ತಾರೆ ಟ್ವೀಟ್ ನ ಮೂಲಕ ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ರು. ಬಟ್ ಆದರೆ ಸುದೀಪ್ ಅದು ಹೊರತುಪಡಿಸಿ ಎಲ್ಲಾದ್ನೂ ಟ್ವೀಟ್ ಮಾಡ್ತಿದ್ರು. ಆ ವಿಚಾರವಾಗಿ ಪ್ರತಿಕ್ರಿಯೆ ನೀಡ್ತಾ ಇದ್ದಿಲ್ಲ. ಆದರೆ ನಿನ್ನೆ ದಾವಣಗೆರೆಯಲ್ಲೂ ಕೂಡ ನಮ್ಮ ವರದಿಗಾರರು ಆ ಬಗ್ಗೆ ಪ್ರಶ್ನೆ ಕೇಳಿದಾಗ ಸಿನಿಮಾದ ಬಗ್ಗೆ ಮಾತ್ರ ಮಾತಾಡಿದ್ರೆ ಹೊರತು ಈ ಟ್ವೀಟ್ ವಿಷಯ ಬಗ್ಗೆ ಮಾತಾಡಲಿಲ್ಲ. ಬಟ್ ಆದ್ರೆ ಇವತ್ತು ಹುಬ್ಬಳ್ಳಿಯಲ್ಲಿ ವಿಜಯಯಾತ್ರೆ ಸಂಬಂಧಪಟ್ಟಾಗೆ ಹೋದಾಗ ನಮ್ಮ ಪ್ರತಿನಿಧಿ ಕೇಳಿದಂತ ಪ್ರಶ್ನೆಗೆ ಸುದೀಪ್ ರೆಸ್ಪಾಂಡ್ ಮಾಡಿದ್ದಾರೆ. ನನಗೆ ಮರ್ಯಾದೆ ಕೊಟ್ರೆ ನಾನು ಮರ್ಯಾದೆ ಕೊಡ್ತೀನಿ, ಇಲ್ಲದಂದ್ರೆ ಇಲ್ಲ ಅಂತ ಒಂದೇ ಒಂದು ಮಾತಿನಲ್ಲಿ ಅವರ ಮನಸ್ಸಿನಿಂದ ಜ್ವಾಲಿನ ಕಿಚ್ಚನ್ನ ಹೊರ ಹಾಕಿದ್ದಾರೆ. ಅರವಿಂದ್, ಅಂದ್ರೆ ಸಾಕಷ್ಟು ತಾಳ್ಮೆ ವಹಿಸಿದ್ರು ಸುದೀಪ್ ಅಂತ ಅನ್ಸುತ್ತಲ್ವಾ ಶ್ರೀಧರ್ ಇಲ್ಲಿ ತನಕ? ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇದ್ರು ಕೂಡ ಎಲ್ಲೂ ಕೂಡ ದರ್ಶನ್ ವಿರುದ್ಧವಾಗಿ ಕೆಟ್ಟದಾಗ ಒಂದು ಮಾತು ಕೂಡ ಆಡಿರ್ಲಿಲ್ಲ. ಹೌದು 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 ಆಡಿರ್ಲಿಲ್ಲ. ಆಮೇಲೆ ಈಗ ಅಂದ್ರೆ ಒಬ್ಬ ನಟ ಆದರ್ಶವಾಗಿ ಬದುಕಬೇಕು ಅಭಿಮಾನಿಗಳ ಮುಂದೆ, ಇದನ್ನೆಲ್ಲ ತೋರ್ಸ್ಕೋಬಾರದು ಅನ್ನೋ ಒಂದು ಇಂಟೆನ್ಸಿಟಿ ಇತ್ತು. ಬಟ್ ಆದರೆ ಈಗ ಮಾಧ್ಯಮದಲ್ಲಿ ಬರ್ತಾ ಇರೋದು ದರ್ಶನ್ ಕೊಡ್ತಿರೋ ಪ್ರತಿಕ್ರಿಯೆ ಆಗ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಆ ವಿಚಾರದ ಬಗ್ಗೆ ನಡೀತಿರೋ ಚರ್ಚೆಗಳಾಗ್ಲಿ, ಈ ಚರ್ಚೆಯಿಂದ ಈಗ ಸುದೀಪ್ ಟ್ರಿಗರ್ ಆಗಿದ್ದಾರೆ ಅಂತ ಹೇಳ್ಬೋದು. ಈಗ ಆ ವಿಚಾರದ ಬಗ್ಗೆ ದರ್ಶನ್ ಮಾಡಿದ ಟ್ವೀಟ್ ಬಗ್ಗೆ ಈಗ ಸುದೀಪ್ ಮೊದಲ ಬಾರಿಗೆ ಮನಬಿಚ್ಚಿ ಒಂದೇ ಒಂದು ವರ್ಡಲ್ಲಿ ಇದರ ಜೊತೆಗೆ ಶ್ರೀಧರ್, ಸುದೀಪ್ ಸಾಂಸ್ಕೃತಿಕ ಪರಿಷತ್ನಿಂದ ಒಂದು ಲೆಟರ್ ತರ ರಿಲೀಸ್ ಆಗಿದೆ. ಅದರಲ್ಲಿ ಅವರು ಎಲ್ಲ ಹೇಳ್ಕೊಂಡಿದ್ದಾರೆ, ಸುದೀಪ್ ಮತ್ತು ದರ್ಶನ್ ಸ್ನೇಹಿತರು ಯಾವಾಗ್ಲೂ ಆಗಿರ್ಲಿಲ್ಲ, ಯಾವುದೋ ಒಂದು ಬಲವಾದ ಕಾರಣಕ್ಕೆ ಇವರಿಬ್ರು ಒಂದಾಗಿದ್ರು, ಇನ್ನು ಮುಂದೆ ಹೀಗಾಗದೇ ಅಂದ್ರೆ ಸುದೀಪ್ ಅವರ ಮನಸ್ಸಿನ ಮಾತುಗಳನ್ನ ಈ ಸಾಂಸ್ಕೃತಿಕ ಪರಿಷತ್ ಮುಖಾಂತರ ಏನಾದರೂ ಸುದೀಪ್ ಅವರು ಹೇಳ್ಕೊಂಡಿದ್ದಾರಾ ಅಂತ ಆ ಒಂದು ಡೌಟ್ ಬರುತ್ತೆ. ಬಟ್ ಆದರೆ ಅದು ಅವರ ಸಾಂಸ್ಕೃತಿಕ ಪರಿಷತ್ ಅಂತ ಏನಿದೆ, ಅವರು ಅದನ್ನ ಒಂದು ಇಬ್ಬರ ಮೇಲೆ ಬ್ಯಾಲೆನ್ಸ್ ಮಾಡಿ ಬರೆದಂತ ಪತ್ರ. ಆ ಪತ್ರದಲ್ಲಿ ಒಂದಷ್ಟು ವಿಚಾರಗಳನ್ನ ನೀವು ಹೇಳಿದಂಗೆ ಪ್ರಸ್ತಾಪ ಮಾಡಿದ್ದಾರೆ. ಅವರಿಬ್ರು ಒಂದು ಗೂಡುವಂತ ವ್ಯಕ್ತಿತ್ವ ಅಲ್ಲ, ಅಂದ್ರೆ ಒಬ್ರು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಈ ಲೆಟರ್ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ. ಸುದೀಪ್ ಸಾಂಸ್ಕೃತಿಕ ಪರಿಷತ್ ಕಡೆಯಿಂದ ಒಂದು ಅಂದ್ರೆ ತಮ್ಮ ಮನದಾಳದ ಅಂಶಗಳನ್ನ ಪತ್ರದ ಮುಖೇನ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದರೆ. ಆ ಲೆಟರ್ನ ಆರಂಭದ ಒಂದು ಲೈನ್ ಅದು ಬಹಳ ಕುತೂಹಲವನ್ನು ಮೂಡಿಸುತ್ತೆ. ಇಬ್ರು ಫ್ರೆಂಡ್ಸ್ ಅಲ್ಲ ಅನ್ನೋದು ಎಲ್ರಿಗೂ ತಿಳಿದಿದ್ದ ವಿಷಯ, ಆದ್ರೆ ಈಗ ಘೋಷಣೆಯಾಗಿದೆ ಎಂಬುದಷ್ಟೇ ಹೊಸ ವಿಷಯ. ಅಲ್ಲಿಗೆ ಸುದೀಪ್ ಮತ್ತು ದರ್ಶನ್ ಅವರು ಯಾವತ್ತೂ ಕೂಡ ಸ್ನೇಹಿತರಾಗಿರ್ಲಿಲ್ಲ, ಯಾವುದೋ ಒಂದು ಕಾರಣ, ಅದನ್ನು ಕೂಡ ಮುಂದೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ.
ಯಾರದೋ ಕೈಯಲ್ಲಿ ಇದ್ದಂತಹ ಒಂದು ಕನ್ನಡ ಚಿತ್ರರಂಗವನ್ನ ತಮ್ಮ ಮುಷ್ಟಿಗೆ ತಗೊಳ್ಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಇವರಿಬ್ರು ಒಂದಾದ್ರ. ಯಾಕೆಂದ್ರೆ ಸುದೀಪ್ ಮತ್ತು ದರ್ಶನ್ ಇಬ್ರು ಕೂಡ ನೇರ ನಡೆ ನುಡಿಯವರು, ಅನ್ನಿಸಿದ್ದನ್ನ ಪರಿಣಾಮಗಳ ಬಗ್ಗೆ ಚಿಂತಿಸದೆ ಹೇಳಿ ಬಿಡಬಲ್ಲಷ್ಟು ಹುಂಬರೂ ಕೂಡ. ಇಂತಹ ಮನೋಭಾವದ ಇಬ್ರು ಜೊತೆಯಾದಾಗಲೇ ಈ ಸ್ನೇಹ ತುಂಬಾ ದಿನ ಬಾಳಿಕೆ ಬರೋದಿಲ್ಲ ಅಂತ ಅಂದಾಜಿತ್ತು. ಅಂದ್ರೆ ಇದು ಒಂದು ಸುದೀಪ್ ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ಇದನ್ನೆಲ್ಲವನ್ನ ಹೇಳೋದಕ್ಕಿಂತ ಸಾಂಸ್ಕೃತಿಕ ಪರಿಷತ್ ಮುಖಾಂತರ ಈ ಅಂಶಗಳನ್ನು ಹೇಳಿಸಿರ್ತಕ್ಕಂಥದ್ದು. ಸೊ ಇಬ್ಬರೂ ಕೂಡ ಯಾವತ್ತೂ ಸ್ನೇಹಿತರಾಗಿರಲಿಲ್ಲ ಯಾವುದೋ ಒಂದು ವಿಚಾರಕ್ಕೆ. ಅಂದರೆ ಈಗ ಒಂದನ್ನು ನಾವು ಹೇಳ್ಬೋದು, ಶತ್ರುವಿನ ಶತ್ರು ನನಗೆ ಮಿತ್ರ ಅಂತ ಹೇಳ್ತಾರಲ್ಲ, ಆ ರೀತಿನಲ್ಲೇನಾದರೂ ದರ್ಶನ್ ಮತ್ತು ಸುದೀಪ್ ಇಬ್ಬರೂ ಕೂಡ ಒಂದಾಗಿದ್ರ ಅಂತಕ್ಕಂಥದ್ದು. ಜೊತೆಗೆ ಸುದೀಪ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ. ಸುದೀಪ್ ಅವರು ಈ ಎತ್ತರಕ್ಕೆ ಬೆಳೆಯೋದಕ್ಕೆ ಅವರು ವಿಷ್ಣುವರ್ಧನ್ ಅಭಿಮಾನಿಯಾಗಿದ್ದೇ ಕಾರಣ ಅಂತ ಅಂದ್ಬಿಟ್ಟು ಹೀಗೆ ಸಾಕಷ್ಟು ವಿಚಾರಗಳು ಈ ಲೆಟರ್ನಲ್ಲಿ ಪ್ರಸ್ತಾಪ ಆಗಿದೆ. ಕಣ್ಣಿದ್ದವರ ಕತೆ ಏನು ಅಂತ ನೋಡ್ಕೊಂಡು ಬರೋಣ. ಬಿಜೆಪಿಯೊಳಗಿನ ಬೆಂಕಿ ಯಾವುದೇ ಕಾರಣಕ್ಕೂ ಆರುವ ಲಕ್ಷಣ ಕಾಣಿಸ್ತಾ ಇಲ್ಲ. ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಬಣದ ಅತೃಪ್ತರು ಮುಖಂಡರು ತುರ್ತು ಸುದ್ದಿಗೋಷ್ಠಿ ನಡೆಸಿದ್ರು, ಮತ್ತೊಮ್ಮೆ ಸಡ್ಡು ಹೊಡೆದ್ರು. ಕಿಚ್ಚ ಸುದೀಪ್ ಹೆಬ್ಬುಲಿ ಸಿನಿಮಾದ ಪ್ರಮೋಷನ್ಗೋಸ್ಕರ ರಾಜ್ಯದ ಹಲವಾರು ಭಾಗಗಳಿಗೆ ಹೋಗ್ತಿದ್ದಾರೆ. ಜನಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ. ಸುದೀಪ್ ಶುರು ಮಾಡಿದ್ದು ಅದು ತುಮಕೂರಿನಿಂದ. ತುಮಕೂರಿನಲ್ಲಿ ಮಾಧ್ಯಮದ ಜೊತೆ ಮಾತಾಡ್ತಾರೆ, ಸಿನಿಮಾ ಥಿಯೇಟರ್ ಮುಂದೆ ನಿಂತು.